ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಆಗಾಗ ಕೇಳಿ ಬರ್ತಲೇ ಇರುತ್ತೆ. ಆಗಾಗ ಅಂದ್ರೆ ಯಾವಾಗ? ಅದು ಒಂದು ಚುನಾವಣೆಗೂ ಮುಂಚೆ, ಚುನಾವಣೆಯಲ್ಲಿ ಗೆದ್ದಾದ ನಂತರ ಏನಾದರೂ ಸಮಸ್ಯೆಗಳು ಬಂದಾಗ ಮಾತ್ರ. ಅಂದ್ರೆ ದಲಿತ ಮತಗಳನ್ನ ಮತ್ತು ದಲಿತ ನಾಯಕರುಗಳನ್ನ ಕೇವಲ ಮೂಗಿನ ಮೇಲೆ ತುಪ್ಪ ಹಚ್ಚಿ ನೆಕ್ಕಿ ಅಂತ ಬಿಡ್ತಾರಷ್ಟೇ. ಸಿಎಂ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ತನಕ ಬಿಜೆಪಿ, JDS, ಕಾಂಗ್ರೆಸ್ ಯಾವ ಪಕ್ಷಗಳಲ್ಲೂ ಕೂಡ ದಲಿತ ಸಿಎಂ ಅನ್ನ ಮಾಡೋಕ್ಕಾಗಿಲ್ಲ. ಕಾಂಗ್ರೆಸ್ ಹೋಗಿ ಬಂದು ಹೇಳ್ಕೊಳ್ಳುತ್ತೆ ದಲಿತ ಸಿಎಂ ಅನ್ನ ಮಾಡುವಂತಹ ತಾಕತ್ತಿರೋದು ಕೇವಲ ಕಾಂಗ್ರೆಸ್ಸಿಗೆ ಮಾತ್ರ ಅಂತ. ಬಟ್ ಇದೇ ಕಾಂಗ್ರೆಸ್ನಲ್ಲಿ ಖರ್ಗೆ ಅವರ ಹಾದಿಯಾಗಿ ಬಸವಲಿಂಗಪ್ಪ ಅವರಾಗಿರ್ಬೋದು, KH ರಂಗನಾಥ್ ಅವರಾಗಿರ್ಬೋದು, ಈಗಲೂ ಕೂಡ ಹಲವಾರು ಜನರ ಲಿಸ್ಟ್ ಸಿಗುತ್ತೆ. ಅಷ್ಟೂ ಜನ ಇದ್ರೂ ಕೂಡ ಇಲ್ಲಿ ತನಕ ಅವಕಾಶಗಳಿದ್ರು ಅವ್ರನ್ನ ಪಕ್ಕಕ್ಕಿಟ್ಟು ಬೇಕಾದವ್ರನ್ನ ಮಾತ್ರ ಸಿಎಂ ಮಾಡ್ಕೊಂಡು ಬಂದ್ರು. ಇಲ್ಲಿ ತನಕ ದಲಿತ ಸಿಎಂ ಮಾಡೋಕ್ಕಾಗಿಲ್ಲ. ಈಗ ಮತ್ತೆ ಕೂಗಿಗೆ ಬಂದಿದೆ, ಅಂದ್ರೆ ಮುನ್ನೆಲೆಗೆ ಬಂದಿದೆ. ಇದು DK ಶಿವಕುಮಾರ್ ಅವರಿಗೆ ಕೌಂಟರ್ ಆಗಿ ಬಳಸ್ತಾ ಇದ್ದಾರೆ, ಅಸ್ತ್ರವನ್ನಾಗಿ ಬಳಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ದಲಿತ ಸಿಎಂ ಮಾಡುವಂತಹ ತಾಕತ್ತು ಯಾವ ಪಕ್ಷಕ್ಕಿದೆ? ಅಥವಾ ಎಲ್ಲರೂ ಕೂಡ ಈ ಲಿಪ್ ಸಿಂಪತಿ ಅಂತ ಒಂದು ಪದ ಇದೆ, ಬಾಯಲ್ಲಿ ಮಾತ್ರ ಸಿಂಪತಿ ಪದಗಳನ್ನಾಡೋದು, ಮಾಡೋದೇ ಕೆಲಸವನ್ನ ಅಷ್ಟನ್ನು ಮಾತ್ರ ಮಾಡ್ತಾ ಇದ್ದಾರಾ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ. ದಲಿತ ಸಿಎಂ ಅನ್ನ ಮಾಡೋ ತಾಕತ್ತು ಯಾರಿಗಿದೆ? ನಾನು ವಿದ್ಯಾ ಮಲ್ನಾಡ್. ಕುರ್ಚಿ ಫೈಟ್ ನಡುವೆ ಮತ್ತೊಂದು ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಅದು ದಲಿತ ಪಾಲಿಟಿಕ್ಸ್ ಅಸ್ತ್ರ. ಕಳೆದ ನವೆಂಬರ್ನಿಂದ ಒಂದ್ 2-3 ಸಲ ಚರ್ಚೆಗೆ ಬಂದ್ಬಿಡ್ತು. ಕಾಂಗ್ರೆಸ್ನಲ್ಲಿ ಏಕಾಏಕಿ ದಲಿತ ಪಾಲಿಟಿಕ್ಸ್ ಶುರುವಾಗಿದ್ ಯಾಕೆ? ದಲಿತ ಸಿಎಂ ಮಾಡುವ ಏಕೈಕ ಪಕ್ಷ ಅಂದ್ರೆ ಕಾಂಗ್ರೆಸ್ ಮಾತ್ರನ ಅವ್ರು ಹೇಳ್ಕೊಂಡಿರೋ ಹಂಗೆ. ಬಿಜೆಪಿ ಹಾಗೂ JDSಗೆ ದಲಿತ ಸಿಎಂ ಮಾಡಕ್ಕೆ ಆಗಲ್ವಾ? ಹಿಂದುಳಿದ ಹೆಸರಲ್ಲಿ ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ವಾ? ಇದು ಬರೀ ರಾಜಕೀಯ ಅಸ್ತ್ರನ? ದಲಿತ ನಾಯಕರು ಸಿಎಂ ಆಗೋದು ಕೇವಲ ಕನಸ? ದಲಿತ ನಾಯಕರನ್ನ ಸಿಎಂ ಮಾಡೋದು ಹಾಗಾದ್ರೆ ಯಾವ ಸರ್ಕಾರ, ಯಾರ ಸರ್ಕಾರ? ಸಿದ್ದರಾಮಯ್ಯ ಕೆಳಗಿಳಿದ್ರೆ ರಾಜ್ಯದಲ್ಲಿ ದಲಿತರು ಸಿಎಂ ಆಗ್ತಾರ? ದಲಿತರೇ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬ? ದಲಿತರಿಲ್ಲ ಅಂದ್ರೆ ಬಹಳ ಕಷ್ಟನಾ? ಕಾಂಗ್ರೆಸ್ ಪರಿಸ್ಥಿತಿ ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗುತ್ತಾ? ಇದೊಂಥರ ಅನ್ರಿಟನ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಂಗೆ. ಬಾಯಲ್ಲಿ ಹೇಳದೆ ಜನನೂ ಅರ್ಥ ಮಾಡ್ಕೋಬೇಕು, ಸಮುದಾಯದವರು ಅರ್ಥ ಮಾಡ್ಕೋಬೇಕು. ರಾಜಕಾರಣಿಗಳು ಮಾತ್ರ ಮತ್ತೆ ಬಿಸ್ಕೆಟ್ ತೋರಿಸ್ತಾ ಇರ್ತಾರಲ್ಲ, ಹಾಗೆ ತೋರಿಸೋದು ಸುಮ್ಮನಾಗೋದು ಹಿಂಗೆ ಮಾಡ್ಕೊ ಬಂದಿದ್ದಾರೆ. ಲಿಪ್ ಸಿಂಪತಿ ಅಂತ ಬಾಯಲ್ಲಿ ಮಾತ್ರ. ಗಾಣಗಿತ್ತಿ ಅಯ್ಯೋ ಅಂದ ತಕ್ಷಣ ಮಗುವಿನ ನೆತ್ತಿ ತಣ್ಣಗಾಗಲ್ಲ ಅಂತಾರಲ್ಲ, ಆಕೆ ಕೆಲಸ ಏನು ಮಾಡಬೇಕು ಅದನ್ನ ಮಾಡಿದಾಗ ಮಾತ್ರ ಮಗು ನೆಮ್ಮದಿಯಾಗಿರುತ್ತೆ ಅಲ್ವಾ? ಬರೀ ನಾವು ಮಾಡ್ತೀವಿ. ಯಾಕೆ ಇಲ್ಲಿ ತನಕ ಮಾಡೋಕ್ಕಾಗಿಲ್ಲ? ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿಗೆ ಅವಕಾಶ ಸಿಕ್ಕಿಲ್ವಾ? JDS ಅವರಿಗಾಗ್ಲಿಲ್ವಾ? ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ದಲಿತ ಸಿಎಂ ಚರ್ಚೆ ಮತ್ತೆ ಮುನ್ನೆಲೆಗೆ ತಂದಿದ್ಯಾರು ಮತ್ತು ಯಾತಕ್ಕೋಸ್ಕರ? ಇದ್ರ ಬಗ್ಗೆ ಯಾವ್ಯಾವ ಲೀಡರ್ಸ್ ಏನೇನು ಹೇಳಿದ್ದಾರೆ ನೋಡ್ತಾ ಹೋಗೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಇನ್ನೂ ಮುಟ್ಟಿಲ್ಲ. ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಅಂತ ರಾಜ್ಯದಲ್ಲಿ. ಅದಕ್ಕೆ ಅವಕಾಶಗಳು, ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನ ಒಂದು ದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಅದು ಎಲ್ಲರ ಆಸೆ. ಮತ್ತು ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ವೋಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದ್ಸಾರಿ ಮುಖ್ಯಮಂತ್ರಿ ಆಗಬೇಕು. ಅದು ಹೈಕಮಾಂಡ್ನ ಅದು ಗಮನದಲ್ಲಿ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯ ಇನ್ನು ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಅದು ಬದಲಾಗಬಾರ್ದು, ಮುಜುಗರ ಆಗಬಾರ್ದು. ಮುಂದಿನ ಅವಧಿಗೆ ದಲಿತ ಸಿಎಂ ಕೂಗು, ಅದು ಈ ಕೂಗೆಲ್ಲ ಹೈಕಮಾಂಡ್ ಗೊತ್ತಿದೆ, ನಾಯಕರುಗಳಿಗೂ ಗೊತ್ತಿದೆ. ದಲಿತರನ್ನೇ ಕಾಂಗ್ರೆಸ್ಸಿನ ಬೆನ್ನೆಲುಬು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ಸಿನ ಬೆನ್ನೆಲುಬು ಕಳ್ಕೊಂಡು ಪಕ್ಷ ಬಲವಾಗಿರಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬೆನ್ನೆಲುಬನ್ನು ಬಲಪಡಿಸ್ಬೇಕು ಅಂದ್ರೆ
ಆ ಥರ ತೀರ್ಮಾನ ಆಗ್ಬೇಕಾಗುತ್ತೆ. ಒಂದಿನ ಆ ತೀರ್ಮಾನ ಬರುತ್ತೆ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಒಕ್ಕಲಿಗರ ಪ್ರಾಬಲ್ಯನೇ ಹೆಚ್ಚಿರುತ್ತೆ, ನಮಗೂ ಕೂಡ ಕೊಡ್ಬೇಕಾಗುತ್ತೆ, ನನ್ನ ಪ್ರತಿಫಲ ಸಿಕ್ಕೇ ಸಿಕ್ಕುತ್ತೆ ಅನ್ನೋ ವಿಶ್ವಾಸ ನನ್ನಲ್ಲಿ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಪ್ರತಿಯೊಬ್ಬರಲ್ಲೂ ಆ ರೀತಿಯ ಅಭಿಲಾಷೆ ಆಸೆ ಇದ್ದೇ ಇದೆ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ಲಾಸ್ಟ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ಲಾಸ್ಟ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ಲಾಸ್ಟ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದು. ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು. ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಇದನ್ನು ಮುಖ್ಯಮಂತ್ರಿಗಳನ್ನ ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವರೇ, ಅವರೇ ಮಾಡ್ತಾ ಇರೋದು. ದಲಿತರಿಗೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷ ಸಿಎಂ ಆಗೋದು. ಹೌದಲ್ಲ, ಕಾಂಗ್ರೆಸ್ ಪಕ್ಷನೇ ಮಾಡಬೇಕು, ಇನ್ಯಾರು ಮಾಡ್ತಾರೆ? ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಮತ್ತೊಂದು ಅದೆಲ್ಲ. ಮಹಾದೇವಪ್ಪ ನಂಗೆ ಆತ್ಮೀಯ ಸ್ನೇಹಿತ, ಅವ್ನು ಮುಖ್ಯಮಂತ್ರಿ ಅವರು ಸಂತೋಷ. ಏನು ನಿರಂತರ ಏನು ನಡೀತಾ ನಮ್ಗೆ ಗೊತ್ತಿಲ್ಲ. ನನಗೆ ಮಹಾದೇವಪ್ಪ ಮುಖ್ಯಮಂತ್ರಿ ಅಂದ್ರೆ ಸ್ವಾಗತ ಮಾಡ್ತೀನಿ. ಈ ವಿಚಾರಗಳಿದಾವಲ್ಲ, ವಾಸ್ತವಾಂಶ ಹೇಳ್ಬಿಟ್ರೆ ಅದು ಬಹಳ ಜನಕ್ಕೆ ಹಿಡ್ಸೋದಿಲ್ಲ. ಗೊತ್ತಾಯ್ತಾ? ಯಾಕಾಗಬಾರ್ದು? ದಲಿತ CM ಯಾಕಾಗಬಾರ್ದು? ಮೈನಾರಿಟೀಸ್ ಯಾಕಾಗಬಾರ್ದು? ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ವಾಲ್ಮೀಕಿಗಳು ಯಾಕಾಗಬಾರ್ದು ನಾನು ಹೇಳೋದು. ಮತ್ತೆ ಬಲಿಜ ಸಮಾಜದಲ್ಲಿ ಯಾಕಾಗಬಾರ್ದು? ಕಾಂಗ್ರೆಸ್ ಪಕ್ಷ ನೋಡ್ರಿ, ಯಾವತ್ತೂ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.